ಎಲ್ಲರಿಗೂ ನಮಸ್ಕಾರ. ಹೇವಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಹೊಸಹೆರಗುಡಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ವಿಜ್ಞಾನ ಕಲೆಯ ಅದ್ಭುತ ಲೋಕ ದರ್ಶನಕ್ಕೆ ಮನಮೆಚ್ಚಿದ ಅಧಿಕಾರಿಗಳು. ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕಿನ ಹೊಸಹೆರಗುಡಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದ ಕಲಾ ಮತ್ತು ವಿಜ್ಞಾನ ಪ್ರದರ್ಶನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ವೈಜ್ಞಾನಿಕ ಮನೋಭಾವ ಹಾಗೂ ಕಲಾತ್ಮಕ ಪ್ರತಿಭೆಯನ್ನು ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಹೊಸಹೆರಗುಡಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಅಟಲ್ ಟಿಂಕರಿಂಗ್ ಲ್ಯಾಬ್ ATL ಕಮ್ಯುನಿಟಿ ಡೇ ವಿಜ್ಞಾನ ಮತ್ತು ಕಲೆಯ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಯಿತು. ಈ ಭಾಗದಲ್ಲೇ ಪ್ರಪ್ರಥಮ ಬಾರಿಗೆ ನಡೆದ ಈ ಬೃಹತ್ ವಿಜ್ಞಾನ ಮತ್ತು ಕಲಾ ಪ್ರದರ್ಶನವು ಸುತ್ತಮುತ್ತಲಿನ ಶಾಲಾ ವಿದ್ಯಾರ್ಥಿಗಳಲ್ಲಿ ಹೊಸ ಸಂಚಲನ ಮೂಡಿಸಿತು. ಈ ಕಾರ್ಯಕ್ರಮವನ್ನು ಬಳ್ಳಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಶ್ರೀ ಜಾಲಾಲಪ್ಪ ಹಾಗೂ ಬೆಂಗಳೂರು KREIS ನ AEE ಶ್ರೀ ಮಹಾದೇವ್ SK ಅವರು ರಾಸಾಯನಿಕ ಸಮ್ಮಿಲನಗಳ ಪ್ರಯೋಗದಿಂದ ಅಕ್ಷರಗಳನ್ನು ಮೂಡಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನೋಡುಗರನ್ನ ಬೆರಗುಗೊಳಿಸಿದ ಜಲದೃಷ್ಟಿ ಹಾಗೂ 3D ತಂತ್ರಜ್ಞಾನ. ಸುತ್ತಮುತ್ತಲಿನ ಶಾಲೆಗಳ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡು ವಿನೂತನ ಆವಿಷ್ಕಾರಗಳನ್ನು ಕಣ್ತುಂಬಿಕೊಂಡರು. ATL ಉಸ್ತುವಾರಿ ಹಾಗೂ ಕಂಪ್ಯೂಟರ್ ಶಿಕ್ಷಕ ಶ್ರೀ ಗುಡದೂರು ಅಭಿಲಾಷ ಮತ್ತು ಶ್ರೀ ನಾಗೇಶ್ ಪಾಟೀಲ್, ಶ್ರೀಮತಿ ಮಂಜುಳಾ KG ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಅತ್ಯಾಧುನಿಕ ಪ್ರಾಜೆಕ್ಟ್ಗಳು, ದೈನಂದಿನ ವಿಜ್ಞಾನದ ಪ್ರಯೋಗಗಳು ಮತ್ತು ಕಲಾಚಿತ್ರಗಳು ಮಂತ್ರಮುಗ್ಧಗೊಳಿಸಿದವು. ವಿಶೇಷವಾಗಿ ಅಣೆಕಟ್ಟುಗಳ ಸ್ವಯಂಚಾಲಿತ ನೀರಿನ ಮಟ್ಟ ನಿರ್ವಹಣೆ ಮತ್ತು ಸ್ಲೋಸ್ ಗೇಟ್ ನಿಯಂತ್ರಣ ವ್ಯವಸ್ಥೆ ಇರುವ ಜಲದೃಷ್ಟಿ ಪ್ರಾಜೆಕ್ಟ್, ನಮ್ಮ ದೈನಂದಿನ ಬದುಕನ್ನು ಸುಲಭಗೊಳಿಸುವ ಧ್ವನಿ ನಿಯಂತ್ರಿತ ಬಲ್ಬ್, ವಾಯ್ಸ್ ಕಂಟ್ರೋಲ್ಡ್ ಬಲ್ಬ್ ಹಾಗೂ ಭವಿಷ್ಯದ ತಂತ್ರಜ್ಞಾನದ 3D ಪ್ರಿಂಟಿಂಗ್ ಪ್ರಾತ್ಯಕ್ಷಿಕೆಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ಇದರ ಜೊತೆಗೆ ಪ್ರದರ್ಶನಗೊಂಡ ಮೂಲ ವಿಜ್ಞಾನದ ಪ್ರಾಜೆಕ್ಟ್ಗಳು ಹಾಗೂ ಕಲಾ ಶಿಕ್ಷಕಿ ಶ್ರೀಮತಿ ಮಂಜುಳಾ KG ಅವರ ನೇತೃತ್ವದಲ್ಲಿ ಮೂಡಿಬಂದ ಆಕರ್ಷಕ ಆರ್ಟ್ ಗ್ಯಾಲರಿ ಎಲ್ಲರ ಕಣ್ಮನ ಸೆಳೆಯಿತು. ಗಣ್ಯರ ಉಪಸ್ಥಿತಿ. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಭಾರತಿ B ವಾರ್ಡನ್ ಮತ್ತು ಗಣಿತ ಶಿಕ್ಷಕ ಶ್ರೀ ವೆಂಕಟೇಶ್ವರ ರೆಡ್ಡಿ, ವಿಜ್ಞಾನ ಶಿಕ್ಷಕ ಶ್ರೀ ನಾಗೇಶ್ ಪಾಟೀಲ್, ಸಮಾಜ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ವಿಮಲಾ, ದೈಹಿಕ ಶಿಕ್ಷಕ ಶ್ರೀ ನಾಗಲಿಂಗಪ್ಪ, ಇಂಗ್ಲಿಷ್ ಶಿಕ್ಷಕ ಶ್ರೀ ಪ್ರಸಾದ್ K, ಸಂಗೀತ ಶಿಕ್ಷಕಿ ಶ್ರೀಮತಿ ರೇಖಾ SV ಹಾಗೂ FDA ಶ್ರೀಮತಿ ಫರೀದಾ ಬೇಗಂ, ಶ್ರೀಮತಿ ಸರೋನ್ ಲಿಲ್ಲಿ ಗ್ರೇಸ್ ಸುಶ್ರಾಧಿಕಾರಿಗಳು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿಶೇಷ ಆಹ್ವಾನಿತರಾದ ಮೈಸೂರಿನ ಶ್ರೀಮತಿ ರೋಷನ್ ಹರಾ ಬೇಗಂ, ಕಲಬುರಗಿಯ ಶ್ರೀ ಗೋಪಾಲದಾಸ್ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿ, ಬಳ್ಳಾರಿಯ ಶ್ರೀ ಭರತ್ ಗೌಡ, ಸಿರಗುಪ್ಪದ ಶ್ರೀ ಮಂಜುನಾಥ್ S ಪಾಟೀಲ್ ಹಾಗೂ ಸಂಡೂರಿನ ಶ್ರೀ ನಾಗೇಶ್ J ಅವರು ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ವಿದ್ಯಾರ್ಥಿಗಳ ಪ್ರಯತ್ನವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು.